ಎಲ್ಲರಿಗೂ ನಮಸ್ಕಾರ. ಈ ಶನಿವಾರ ಸಂಜೆಯ ಶುಭದೊಂದಿಗೆ ನಾನಿವತ್ತು ಕರ್ನಾಟಕ ಹೊಯ್ಸಳ ವೇದಿಕೆ ರಾಜ್ಯಾಧ್ಯಕ್ಷರಾದಂಥ ನವೀನ್ ಮಾತಾಡ್ತಾ ಇದ್ದೀನಿ. ಹಾಗೂ ನಮ್ಮ ಕರ್ನಾಟಕ ಹೊಯ್ಸಳ ವೇದಿಕೆ ಸಂಸ್ಥಾಪಕರು ಮೋಹನ್ ಗೌಡರು ಹಾಗೂ ರಾಜ್ಯಾಧ್ಯಕ್ಷ ನವೀನಾದ ನಾನು ಇವತ್ತು ಮಾತಾಡೋದಕ್ಕೆ ತುಂಬ ಸಂತೋಷನೇ. ಇವತ್ತು ನಾನು ಯಾಕೆ ಲೈವ್ ಈಗ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ಇವತ್ತು ನಮಗೆ ಬಕೆಟ್ ಹಿಡಿಯಕ್ಕೆ ಬರಲ್ಲ ಸ್ವಾಮಿ. ಯಾಕೆಂದ್ರೆ ನಾವು ಅಚ್ಚ ಕನ್ನಡಿಗರು. ಎಲ್ಲಿಂದನೋ ಬಂದು ಏನೋ ಮಾಡಿ ನಾವು ಸುಮ್ಮನೆ ಕೂತಿಲ್ಲ, ಬಂದಿಲ್ಲ. ನಮಗೆ ಬಕೆಟ್ ಹಿಡಿಯಕ್ಕೆ ಬರೋದಿಲ್ಲ. ಕನ್ನಡ ಅಂತ ಹೇಳಿದ್ರೆ ಜಾತಿ ಭೇದ ಇಲ್ಲದಂಥದ್ದು ಒಂದೇ ಒಂದು ಜಾತಿ ಅಂದರೆ ಅದು ನನ್ನ ಕನ್ನಡದ ಜಾತಿ. ಇವತ್ತು ನೀವು ಕೆಪಾಸಿಟಿ ಇಲ್ಲ, ಅದನ್ನ ಜಗಳ ಮಾಡಿದ್ರೆ ಮಾತ್ರ ಕೆಪಾಸಿಟಿ ಅಲ್ಲ. ಜಗಳ ಮಾಡಿದ್ರೆ ಮಾತ್ರ ಕೆಪಾಸಿಟಿ ಅಲ್ಲ. ಇವತ್ತು ನಮಗೆ ಕಲಿಸ್ಕೊಟ್ಟಿರೋದು ಒಂದೊಂದು ಮಾತು ಹೇಳ್ತೀನಿ ಅಂದ್ರೆ, ನಮಗೆ ಕಲಿಸ್ಕೊಟ್ಟಿರೋದು ಬಂದ್ಬಿಟ್ಟು ಒಂದು ಒಳ್ಳೆಯ ಹೋರಾಟ, ಒಳ್ಳೆಯ ಇದಕ್ಕೆ ಕಲಿಸ್ಕೊಟ್ಟಿರೋದಂದ್ರೆ, ನಾನು ಇವತ್ತು ಹೆಮ್ಮೆಯಾಗಿ ಹೇಳ್ಕೊಂತೀನಿ, ಕರ್ನಾಟಕ ರಕ್ಷಣಾ ವೇದಿಕೆ ನಮ್ಮ ಪ್ರವೀಣ್ ಕುಮಾರ್ ಶೆಟ್ಟಿ ಅಣ್ಣ ಅವ್ರಿಗೆ ನನ್ನ ತುಂಬ ಹೃದಯದ ಧನ್ಯವಾದ. ನಾನು ಅವ್ರ ಶಿಷ್ಯ, ನಾನು ಅವ್ರ ತಮ್ಮ ಕೂಡ. ಓಪನ್ ಆಗಿ ಹೇಳ್ತಾ ಇದ್ದೀನಿ, ನೇರವಾಗಿ. ಇವತ್ತು ನಮ್ಮ ಅಣ್ಣ ನಮ್ಗೆ ಕಳಿಸ್ಕೊಟ್ಟಿರೋದು ಬಂದ್ಬಿಟ್ಟು ಜಗಳ ಮಾಡೋದು, ಒಡೆದಾಡೋದ್ರಿಂದ ಅಲ್ಲ, ಶಾಂತಿಯುತವಾಗಿ ನಾವು ಹೋರಾಟ ಮಾಡಬೇಕು, ಶಾಂತಿಯುತವಾಗಿರಬೇಕು ಅಂತ. ಒಬ್ಬ ಹುಡುಗ ಚಿಕ್ಕವರಾಗ್ಲಿ ದೊಡ್ಡವರಾಗ್ಲಿ ಒಂದು ಸಂಘಟನೆ ಮಾಡ್ತಾನೆ ಅಂದ್ರೆ ಅವನ್ನ ಗೌರವಿಸ್ಬೇಕು. ಅವನ್ನ ಬಂದ್ಬಿಟ್ಟು ಕೈ ಕೊಟ್ಟು ಎಬ್ಬರಿಸಿ ನಿಲ್ಸೋದೆ ಕನ್ನಡಿಗನ ಒಂದು ಇದು ಯೋಗ್ಯತೆ, ನಿಜವಾದ ಕನ್ನಡಿಗನ ಯೋಗ್ಯತೆ. ಒಬ್ಬ ಸಂಘಟನೆ ಮಾಡ್ತಾನಂದ್ರೆ, ಇವ್ರು ಪೇಪರ್ ಇವ್ರು ಸಂಘಟನೆ ಮಾಡಿದ್ದಾರೆ, ಇವರು ಅಂತವ್ರು, ಇವ್ರು ಇಂಥವ್ರು ಅಂತ ಹೇಳಿ ಮಾತಾಡ್ತಿರಲ್ಲ ನಿಮ್ಮ ಬಾಯಿ. ಕನ್ನಡದ ಒಂದು ಘನತೆ ಆಗಿರುವಂತ ಅರ್ಶನ ಕುಂಕುಮ ಶಾಲಾ ಹಾಕೊಂಡು ಮಾತಾಡ್ತಿರಲ್ಲ, ನಿಮ್ಗೆಲ್ಲ ನಾಚಿಕೆ ಮಾನ ಮರ್ಯಾದೆ ಇದೆಯಾ ಅಂತ ನಾನು ಮೊದಲು ಕೇಳ್ತೀನಿ. ಇನ್ನೊಂದು ಸಂಘಟನೆ ಬಗ್ಗೆ ಮಾತಾಡೋಕ್ಕೆ ನಿಮ್ಗೆ ಏನು ಯೋಗ್ಯತೆ? ಫಸ್ಟ್ ನಿಮ್ಮನ್ನ, ನಿಮ್ಮ ಹಿಂದ್ಗಡೆನ, ನಿಮ್ಗೆ ಬೇಕಾಗಿರೋ ನಿಮ್ಮ ಎಲ್ಲಾ ಕಾರ್ಯಗಳನ್ನ ನೀವು ನೋಡ್ಕೊಳ್ಬೇಕು. ಅದನ್ನು ಬಿಟ್ಬಿಟ್ಟು ನನ್ನ ಸಂಘಟನೆ ಬಗ್ಗೆ ಮಾತಾಡಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾಗಿನೂ ಆಗುತ್ತೆ. ಕನ್ನಡ ಹೋರಾಟಗಾರ ನಾನು, ಕನ್ನಡದಲ್ಲಿ ನಾನು ಎಲ್ಲೇ ಬಂದ್ರು ಏನೇ ಆದ್ರೂ ನನ್ನ ಪ್ರಾಣ ಕೂಡ ಕೊಡಕ್ಕೆ ಸಿದ್ಧ. ನೀವು ಕನ್ನಡ ನೋಡಿರ್ತೀರ ನಮ್ಮ ಹೋರಾಟ ಹೆಂಗೆ ಅಂತ. ಕೈ ಇಕ್ಕೋದ್ರೆ ಕೈ ಇಕ್ಕಲ್ಲ, ಸಂಹಾರಕ್ಕೂ ಸಿದ್ಧ, ಕ್ರಾಂತಿಗೂ ಸಿದ್ಧ ಅಂತ ನಮ್ಗೆ ಎಲ್ಲ ಗೊತ್ತಲ್ವಾ ನಿಮ್ಗೆ? ನಮ್ಗೆ ಕಲ್ಸ್ಕೊಟ್ಟಿದ್ದು ಪಾಠ ಕಲ್ಸ್ಕೊಟ್ಟಿರೋದಂದ್ರೆ ನಮ್ಗೆ ಅಣ್ಣ ಅಂದ್ರೆ ನಮ್ಗೊಂದು ತಂದೆ ಸ್ಥಾನದಲ್ಲಿ ಇರೋರು ಪ್ರವೀಣ್ ಕುಮಾರ್ ಶೆಟ್ಟಿ ಅಣ್ಣ ಅವ್ರ ಆಶೀರ್ವಾದ ಯಾವಾಗೂ ನಮ್ಮ ಮೇಲಿದೆ. ಇವತ್ತು ಹೇಳ್ತಾ ಇದ್ದೀನಿ, ಇವತ್ತು ನಾವು ಅನೇಕ ಸಂಘಟನೆಗಳ ನಾವು ಹೋಗಿರ್ಬೋದು, ನಮ್ಗೆ ಬೇಜಾರಾಗಿದೆ, ಹೋಗಿದ್ದೀವಿ. ಇವಾಗ ನಮ್ಗೆ ಇಷ್ಟ ಇಲ್ಲ, ನಮ್ಮ ಸಂಘಟನೆ ನಾವು ಮಾಡಬೇಕು, ನನ್ನ ಸ್ವಂತ ಸಂಘಟನೆ ಮಾಡಬೇಕು ಅಂತೇಳಿ ನಮ್ಗೆ ಕಷ್ಟ ಬಿದ್ದು ನಾನು ಸಂಘಟನೆ ಮಾಡಕ್ ಬಂದಿದ್ದೀನಿ. ಯೋಗ್ಯತೆ ಇದ್ರೆ ದೇವ್ರು ಒಳ್ಳೇದ್ ಮಾಡ್ಲಿ, ಕನ್ನಡ ತಾಯಿ ನಿಮ್ಮನ್ನ ಆಶೀರ್ವಾದಿಸ್ಲಿ, ಕನ್ನಡ ಬೆಳೀಲಿ ಅಂತ ಹೇಳ್ಬೇಕಾಗಿರೋದು ನಿಮಗೆ ಮೊದಲು ಬರಬೇಕಾದಂತ ಮಾತು. ಸರಿ ಇಲ್ಲ, ಅವ್ರು ಸರಿ ಇಲ್ಲ, ಅವರಿಗೆ ತಾಕತ್ತಿಲ್ಲ ಅಂತ ಹೇಳ್ಬೇಡ್ರಿ ಅಧ್ಯಕ್ಷರೇ. ಕನ್ನಡದ ಒಂದು ಒಬ್ಬ ಕನ್ನಡಿಗ ಅವನ ಕತ್ತಲ್ಲಿ ಅರ್ಶನ ಕುಂಕುಮ ಈ ನಮ್ಮ ಫ್ಲಾಗ್ ಅನ್ನ ನಾವು ಇಟ್ಕೊಂಡು ಕುತ್ಕೊಂಡ್ರೆ ಎಂತ ಅವನು ಬಗ್ಬೇಕು. ಇವತ್ತು ಕನ್ನಡದ ಬಗ್ಗೆ ಇಡೀ ಪ್ರಪಂಚ ಮಾತಾಡ್ತದೆ, ಬೇರೆ ಭಾಷೆ ಬಗ್ಗೆ ಮಾತಾಡಲ್ಲ. ಕನ್ನಡದ ಬಗ್ಗೆ ಇಡೀ ಪ್ರಪಂಚ ಮಾತಾಡ್ತದೆ, ಕನ್ನಡದವ್ರು ಏನು ಅಂತ. ಕನ್ನಡಿಗರಾಗಿ ಒಂದು ಕನ್ನಡದ ಸಂಘಟನೆಗಳಲ್ಲಿ ಇದ್ದು, ಒಕ್ಕೂಟಗಳಲ್ಲಿ ಇಟ್ಕೊಂಡು ಒಬ್ಬ ಸಂಘಟನೆ ಮಾಡ್ತಾನಂದ್ರೆ ಅವನ್ನ ತುಳಿಬೇಕು, ಅವನ್ನ ಇದು ಮಾಡ್ಬೇಕು ಅನ್ನೋದೇ. ನಿಮ್ಮ ಅಪ್ಪನ ಮನೆ ಆಸ್ತಿ ಕೇಳಿದೀವಾ? ಇಲ್ಲ ನಿಮ್ಮ ಹತ್ರ ಕೈ ನೀಟ್ಟಿದೀವ? ಇಲ್ಲ ನಿಮ್ಮ ಹತ್ರ ಏನಾದ್ರು ತಗೊಂಡಿದೀವಿ? ಯಾವುದು ತಗೊಂಡಿಲ್ಲ, ಯಾವ್ದು ಮಾತಾಡಿಲ್ಲ, ಯಾವ್ದು ಮುಟ್ಟಿಲ್ಲ. ಇದು ಎಷ್ಟು ವೈರಲ್ ಆದ್ರೂ ಸಂತೋಷ. ಇದರಿಂದ ಏನೇ ತೊಂದರೆ ಬಂದ್ರು ನನ್ ಸಂತೋಷ. ಬರ್ತೀನಿ, ಎಲ್ಲಿಗೆ ಬೇಕಾದ್ರೆ ಬರ್ತೀನಿ, ಪೇಪರ್ ಬರ್ತೀನಿ, ಪ್ರೆಸ್ ಮೀಟಿಗೆ ಬರ್ತೀನಿ. ಬೇಕಾದ್ರೆ ನಾವ್ ಇನ್ನೊಬ್ಬರ ಬಗ್ಗೆ ಮಾತಾಡಿ ನಾನು ಬಂದಿಲ್ಲ ಕನ್ನಡದಲ್ಲಿ, ಇನ್ನೊಬ್ಬರ ಬಗ್ಗೆ ಮಾತಾಡಕ್ಕೂ ಹೋಗಲ್ಲ. ಅದು ಮಾತಾಡೋದು ಬಂದ್ಬಿಟ್ಟು ಅದು ಹೇಳ್ತಾರಲ್ಲ ಸಂಡ ಅಂತಾರೆ. ಸಂಡ ನನ್ನ ಮಕ್ಕಳು ಹೆಂಗಸರು ಮಾತಾಡೋದು ಮಾತಾಡೋದು ಸಂಡಗಳು, ಗೊತ್ತಾಯ್ತರ? ಯಾವುದೇ ಕಾರಣಕ್ಕೆ ಹೇಳ್ತಾ ಇದೀನಿ, ಕನ್ನಡದ ಬಗ್ಗೆನೋ ಇನ್ನೊಬ್ಬ ಒಂದು ಚಿಕ್ಕ ಹುಡುಗ ಅವನು ಕನ್ನಡದ ಕಲಿತಾ ಇದ್ದಾನೆ, ಅವ್ನು ಕನ್ನಡನ ಬೆಳೆಸ್ತಾ ಇದ್ದಾನೆ, ಕನ್ನಡದ ಹೋರಾಟ ಮಾಡ್ತಾ ಇದ್ದಾನೆ, ಕನ್ನಡದ ಸಂಘಟನೆ ಕಟ್ತಾ ಇದ್ದಾನೆ ಅಂದ್ರೆ ಆಶೀರ್ವಾದ ಮಾಡೋದು ಕಲಿಬೇಕು. ನೀವು ಕೈ ಕೊಟ್ಟು ನಮ್ಮ ಜೊತೆಲಿ ಇದ್ದು, ನಮ್ಮ ಜೊತೆಗೆ ಹೋರಾಟ ಮಾಡಿ, ನಮ್ಮ ಜೊತೆಗೆ ಇದ್ದವರು ಇವತ್ತು ಸ್ವಂತ ಸಂಘಟನೆ ಮಾಡಿ ಒಂದು ರಾಜ್ಯಾಧ್ಯಕ್ಷ ಆಗ್ತಾ ಇದ್ದಾನಂದ್ರೆ ಅದು ನಿಮಗೆ ಹೆಮ್ಮೆ.
ಅದ್ರ ಬಿಟ್ಬಿಟ್ಟು ಪೇಪರ್ ಆಯೋರು ತಾಕತ್ತಿಲ್ಲ ಅಲ್ಲ, ನಿಮ್ ತಾಕತ್ ನೀವು ತೋರಿಸಿ, ನಮ್ಮ ತಾಕತ್ ನಾವು ತೋರ್ಸೋಣ. ಹುಟ್ಟಿದ ತಕ್ಷಣ ಯಾರು ಬಂದ್ಬಿಟ್ಟು ಹುಟ್ಟಿದ ಮಗು ಬಂದಿದ ತಕ್ಷಣ ಹುಟ್ಟಿದ ತಕ್ಷಣ ಅಮ್ಮ ಅಪ್ಪ ಅಂದಿಲ್ಲ. ನೀವು ಕೂಡ ಕೆಳಗಿಂದಾನೇ ಬಂದಿರೋದು ಮೇಲಕ್ಕೆ. ಯಾವರು ಬಂದಿದ ತಕ್ಷಣ ತಗೊಂಬಂದಿದ ತಕ್ಷಣ ನಿಮ್ಗೆ ರಾಜ್ಯಾಧ್ಯಕ್ಷರ ಪಟ್ಟ ಕೊಟ್ಕೊಂಡು ಕುತ್ಕೊಂಡ್ಬಿಟ್ಟಿಲ್ಲ. ಯಾರು ತಗೊಂಬಂದ್ಬಿಟ್ಟು ನಿಮ್ಗೆ ಮಾಡಿಲ್ಲ. ನೀವು ಕಷ್ಟಪಟ್ಟೆ ಮೇಲೆ ಬಂದಿರೋದು. ಹೆಸರು ಹೇಳ್ಬಿಟ್ರೆ ಚೆನ್ನಾಗಿರಲ್ಲ. ನಾವು ನಿಮ್ ತರ ಆಗ್ಬಿಡ್ತೀವಿ. ಹೆಸರು ಹೇಳಲ್ಲ. ಕರೆಕ್ಟಾಗಿ ಜ್ಞಾನ ಇದ್ದು ಒಳ್ಳೆತನ ಇದ್ದು ಮಾತಾಡೋದು ಕಲೀರಿ. ಕನ್ನಡದ ಬಗ್ಗೆ, ಕನ್ನಡದ ಹೋರಾಟಗಾರರ ಬಗ್ಗೆ, ಕನ್ನಡದ ಬಗ್ಗೆ. ಇದೇ ಕನ್ನಡದಲ್ಲಿ ಇದ್ದು ಅದೇ ಕನ್ನಡ ಹೋರಾಟ ಮಾಡ್ತೀವಿ. ನಾವ್ ಹಿಂಗೆ ಅಂತೀರಲ್ಲ. ನಿಮ್ಗೆ ಕನ್ನಡ ಅಂತ ಹೇಳ್ತೀರಾ, ಸ್ವಾಭಿಮಾನ ಅಂತೀರಾ. ಸ್ವಾಭಿಮಾನನೇ ಇರೋದು. ಯಾಕ್ರಿ ಇನ್ನೊಬ್ಬರ ಬಗ್ಗೆ ಮಾತಾಡ್ತೀರಾ? ಕನ್ನಡದ ಹೋರಾಟ ಒಬ್ಬ ಕೈನಲ್ಲಿ ಆಗ್ದಿರೋ ಮಾಡಿದಾಗ ಅವ್ರ ಕೈಗೆ ಜೋಡಿಸಿ ಕನ್ನಡನ ಬೆಳೆಸೋದಕ್ಕೆ ಅವ್ರಿಗೆ ಶಕ್ತಿ ಕೊಡ್ರಿ. ನಾವಿದೀವಿ, ನಾವು ಬರ್ತೀವಿ, ಬನ್ನಿ ಮಾಡೋಣ ಅಂತ ಕರೀರಿ. ಅದ್ರಿ ನಿಜವಾದಂಥ ಕನ್ನಡಿಗನ ಒಂದು ಪ್ರೀತಿ. ಅದಕ್ಕೆ ಎಲ್ಲರೂ ಹೇಳ್ತಾರೆ ಕನ್ನಡದಲ್ಲಿ ಅನ್ಯೋನ್ಯತೆ ಇಲ್ಲ. ಕನ್ನಡದಲ್ಲಿ ಕನ್ನಡ ಅಂತ ಹೇಳ್ತಾರೆ, ಹೊಡಿತಾ ಇದ್ರೆ ಒಬ್ರು ನೋಡ್ಕೊಂಡು ಹೋಗ್ತಾರೆ, ಇನ್ನೊಬ್ರು ಬಂದು ಕೇಳಲ್ಲ ಅಂತ. ಫಸ್ಟು ಅನ್ಯೋನ್ಯತೆ ಕೊಡ್ರಿ. ಒಬ್ಬ ಮನುಷ್ಯನಿಗೆ ಒಂದು ತೊಂದರೆ ಅಂದ್ರೆ ಅವನ್ನ ನಿಂತು ಮಾತಾಡೋದು ಕೇಳ್ರಿ. ಒಬ್ಬನ ಕಷ್ಟ ಅಂದ್ರೆ ಅವನ ಕೈ ಹಿಡಿದು ಎತ್ತೋದು ನೋಡ್ರಿ. ಸಂಘಟನೆ ಕಟ್ತಾ ಇದೆಯಾ ತಮ್ಮ, ನೀನ್ ಚೆನ್ನಾಗಿರು, ಮುಂದಕ್ಕೆ ಬಾ, ನಾವು ನಿನ್ ಜೊತೆಗಿದ್ದು ನಾವು ಹೋರಾಟ ಮಾಡೋಣ ಅಂತ ಹೇಳ್ರಿ. ಅದರಿ ಕನ್ನಡದ ಒಂದು ಗೌರವ. ಕನ್ನಡದಲ್ಲಿದ್ದು ನನ್ನ ಕನ್ನಡ ಭಾಷೆಗೆ ಅವಮಾನ. ನೀವು ಓಪನ್ ಆಗಿ ಹೇಳ್ತಾ ಇದ್ದೀನಿ ನಾನು. ಇಲ್ಲ ಹೇಳ್ರಿ, ನಿಮ್ಗೆಲ್ಲ ಎಲ್ಲಾದ್ರೂ ಇದ್ರು, ನಿಮ್ಗೆ ಇದ್ದಿದ್ರೆ ಎಲ್ಲಾದ್ರೂ ಬರ್ಬೇಕಂತ ಹೇಳ್ರಿ, ನಿಂತ್ಕೊಳ್ಳೋಣ. ಇಲ್ಲ ಕರಿತೀರಾ, ನವೀನ ಒಬ್ಬನೇ ಬರ್ತೀನಿ. ನನಗೆಲ್ಲ ಜನರ, ನನ್ನ ರಾಜ್ಯ ಜನರ ಆಶೀರ್ವಾದ, ಎಲ್ಲ ಅಧ್ಯಕ್ಷರುಗಳ ಆಶೀರ್ವಾದ ನನಗೈತೆ. ನನಗೆ ಬುದ್ಧಿ ಕಲಿಸಿ ಹೋರಾಟ ಅಂದ್ರೆ ಏನು, ಕನ್ನಡ ಅಂದ್ರೆ ಏನು ಅಂತ ನನಗೆ ಕಲಿಸ್ಕೊಟ್ಟ ನನ್ನ ತಂದೆ ಸಂಬಂಧದಲ್ಲಿರೋ ಪ್ರವೀಣ್ ಕುಮಾರ್ ಶೆಟ್ಟಿ ಅಣ್ಣ ಅವ್ರು ನಮ್ಗೆ ಅವರೇ. ಇವತ್ತು ಅವ್ರ ಬಗ್ಗೆ ನಾನು ಗೌರವವಾಗಿ ಹೇಳ್ತೀನಿ ರೀ. ಎಲ್ಲೇ ಹೋದ್ರು ಅವ್ರ ಬಗ್ಗೆ ನಮ್ಮ ಅಣ್ಣ ಅಂತೀನಿ. ಅವ್ರು ನಮ್ಮ ತಂದೆ ಸಮಾನ ಅಂತೀನಿ. ಇದೇ ನಮ್ಮ ಶಿವಾನಂದ ಶೆಟ್ಟರ್ ಅವ್ರನ್ನು ಕೂಡ ನಮ್ಮ ಅಣ್ಣ ಅಂತೀನಿ. ಯಾಕೆ? ಅವ್ರು ಒಬ್ಬರನ್ನ ಕೀಳಾಗಿ ಮಾತಾಡಲ್ಲ, ಒಬ್ಬರನ್ನ ತಲೆ ಬಗ್ಸ ಇದು ಮಾಡಲ್ಲ. ಒಬ್ಬ ಚಿಕ್ಕ ಹುಡುಗನಿಗೆ ತೊಂದರೆ ಆದ್ರೂ ರಾತ್ರಿ 1 ಗಂಟೆ 2 ಗಂಟೆ ಆದ್ರೂ ಕೂಡ ಓಡೋಡಿ ಬಂದು ನಿಂತ್ಕೊಳ್ಳೋ ಅಂತ ಒಂದು ತಂದೆ ಸ್ಥಾನದಲ್ಲಿರುವಂಥವ್ರು ಅವರು. ಕನ್ನಡ ಅಂದ್ರೆ ಏನು ಅಂತ ಫಸ್ಟ್ ಕಲಿತು, ಕನ್ನಡ ಅನ್ನೋದನ್ನ ಫಸ್ಟ್ ಅರ್ಥ ಅಂತ ಕಲಿತು, ಕನ್ನಡ ಅಂದ್ರೆ ಏನು ಅಂತ ತಗೊಳ್ರಿ ಫಸ್ಟು. ಅದನ್ನ ಬಿಟ್ಬಿಟ್ಟು ಒಬ್ಬನ್ನ ತುಳಿಬೇಕು, ನಮ್ಮನ್ನ ಬಿಟ್ಬಿಟ್ಟು ಹೋಗ್ಬಿಟ್ಟ ಸಂಘಟನೆ ಮಾಡ್ತಾವನೆ, ನವೀನ ಅಂತಾನೆ ಹೇಳ್ರಿ, ಪರವಾಗಿಲ್ಲ. ಪೇಪರ್ ಆಯೋರ ನಾವು. ಯಾಕೆ ನಿಮ್ಮ ಮನೆ ಹತ್ರ ಏನಾದ್ರು ಪೇಪರ್ ಆಗಿರೋದನ್ನ ಆಯ್ತಿರೋದೇನಾದ್ರು ಎವಿಡೆನ್ಸ್ಗಳು ಇಟ್ಕೊಂಡಿದ್ದೀರಾ? ನಾವಲ್ಲ ರೀ ಪೇಪರ್ ಆಗಿರೋದು. ಇವತ್ತು ಶಕ್ತಿಯಿಂದ, ತಾಕತ್ತಿಂದ ಹೇಳ್ತಾ ಇದ್ದೀನಿ. ಸ್ವಂತ ಕಾಸು, ಸ್ವಂತ ದುಡ್ಡಿಂದ ಮಾಡ್ತಾ ಇದ್ದೀನಿ. ಇವತ್ತು ಕಮ್ನಳ್ಳಿನಲ್ಲಿ ಬಂದ್ಬಿಟ್ಟು, ಕಮ್ನಳ್ಳಿ ಚರ್ಚ್ ಹತ್ರ ಬಂದ್ಬಿಟ್ಟು ಬೋರ್ಡ್ ಹಾಕಿದ್ದೀನಿ, ಕಂಬ ಇಟ್ಟಿದ್ದೀನಿ, ಮಾಡಿದ್ದೀನಿ ಅಂತ. ಇವತ್ತು ಅಲ್ಲಿ ಕನ್ನಡದ ಒಂದು ಬಂದು ಅವ್ರು ಬಂದು ನಾವು ನಿಮ್ಮ ಜೊತೆಗೆ ಮಾಡಬೇಕು ಅಂತ ಇವತ್ತು ಮಾತಾಡಿದಕ್ಕೆ, ಇವತ್ತು ನಮ್ಮ ಎಲ್ಲರೂ ಸೇರಿ ಮಾಡೋಣ ಅಂತೇಳಿ ಮಾಡಿರೋದಕ್ಕೆ ರೀ ನಾನು ಪ್ರೀತಿಯಿಂದ ಆಯ್ತು ಬಿಟ್ಕೊಟ್ಟು ಬಂದಿರೋದು. ತಾಕತ್ತಿಲ್ಲ ಅಂತ ಹೇಳ್ಬೇಡ್ರಿ. ಇವತ್ತು ಅಲ್ಲಿ ಯಾರು ಮಾಡಿರೋದು, ಅಲ್ಲಿ ಯಾರು ಇಟ್ಟಿರೋದಂತ ಇವತ್ತು ಹೆಸರು ಇರ್ತದೆ. ನನ್ನ ಸತ್ರು ಹೆಸರು ಇರ್ತದೆ. ಕನ್ನಡ ನವೀನ್ ಅಂತ, ನವೀನ್ ಇಟ್ಟಿದ್ದ ಜಾಗ, ನವೀನ್ ಮಾಡಿರೋ ಕಂಬ, ನವೀನ್ ಇಟ್ಟಿದ್ದಂತ ಬೋರ್ಡು ಅಂತ. ಅದನ್ನ ಬಿಟ್ಬಿಟ್ಟು ಬಂದು ತಾಕತ್ತಿಲ್ಲ ಗೀಕತ್ತಿಲ್ಲ ಅದೆಲ್ಲ ಬೇಡ. ತಾಕತ್ ಬಗ್ಗೆ ಮಾತಾಡಕ್ಕೆ ನಿಮ್ಗೆ ಯಾವ ತಾಕತ್ತಿಲ್ಲ. ತಾಕತ್ ಬಗ್ಗೆ ಮಾತಾಡಕ್ಕೆ ಹೋಗ್ಬೇಡಿ. ಒಬ್ಬನ ಓಡ್ದು ಒಬ್ಬನ ಹಿಂಗೆ ಅಂತೇಳಿ ಮಾಡೋದಲ್ಲ ರೀ ಸಂಘಟನೆ. ಪ್ರೀತಿಯಿಂದ ನಂದು ಕರ್ನಾಟಕ ಅನ್ನೋ ಹೆಸರು ತಗೊಳೋದಕ್ಕಿಂತ ಕರುನಾಡು ಅಂತ ತಗೊಂಡಿರೋದು ನನ್ನ ಕನ್ನಡದ ಹೆಸರು. ಎಲ್ಲರನ್ನು ಪ್ರೀತಿಸೋದು, ಎಲ್ಲರನ್ನು ಸ್ವಾಗತಿಸೋದು, ಎಲ್ಲರಿಗೂ ಗೌರವ ಕೊಡೋದು. ಇವತ್ತು ಅದಕ್ಕೆ ರೀ ನಮ್ಮಲ್ಲಿ ಎಲ್ಲರೂ ಇದ್ದಾರೆ. ಹಿಂದೂ ಇದ್ದಾರೆ, ಮುಸ್ಲಿಂ ಇದ್ದಾರೆ, ಮಲಯಾಳಿ ಇದ್ದಾರೆ, ಎಲ್ಲ ಜಾತಿ ಜನ, ಎಲ್ಲ ಭಾಷಿಗರು ನಮ್ಮ ಕನ್ನಡ ಅಂದ್ರೆ ಪ್ರೀತಿ ಮಾಡ್ತಾರಂದ್ರೆ ಏನಕ್ಕೆ? ಕನ್ನಡ ಅಂದ್ರೆ ನಮ್ಗೆ ಇಷ್ಟ ಅಂತಾರೆ. ಗೊತ್ತಾಯ್ತಾ? ಕನ್ನಡದ ಗೌರವ ಬಗ್ಗೆ ಗೊತ್ತಿಲ್ದಿರೋರೆ ಈ ರೀತಿಯಾಗಿ ತುಚ್ಛವಾಗಿ ಮಾತಾಡೋದು. ಆ ಕನ್ನಡದ ಫ್ಲಾಗ್ನ ಹಾಕೊಳಕ್ಕೆ ನಿಮಗೆ ಮೊದಲು ಯೋಗ್ಯತೆಗಳಿದೆ, ಫಸ್ಟ್ ಅದನ್ನು ಯೋಚನೆ ಮಾಡಿ. ಅದನ್ನ ಬಿಟ್ಬಿಟ್ಟು ಇನ್ನೊಬ್ಬರ ಬಗ್ಗೆ ಮಾತಾಡಕ್ಕೆ ಹೋಗಬೇಡಿ. ನಿಮ್ಮ ಹತ್ರ ಬಂದು ನಾವೇನು ಕೇಳಲಿಲ್ಲ, ಸರ್ ನಮಗೆ ಸಹಾಯ ಮಾಡಿ, ಸಂಘಟನೆ ಮಾಡ್ತಾ ಇದ್ದೀವಿ ಅಂತೆಲ್ಲ ಕೇಳ್ತಾ ಇಲ್ಲ ಸ್ವಾಮಿ. ದೇವ್ರು ನಮಗೆ ಶಕ್ತಿ ಕೊಟ್ಟವ್ರೆ. ದೇವ್ರು ನಮ್ಮ ಹತ್ರ ಕೂಲಿ ಮಾಡ್ತೀವ್ರಿ. ಕೂಲಿ ಮಾಡಿ 10 ಜನ ನಿಂತ್ಕೊಂಡು ಹೋರಾಟ ಮಾಡ್ತೀನಿ. 1000 ಜನ ಬೇಕಾಗಿಲ್ಲ ನನಗೆ. ನನ್ನ ಜೊತೆಗೆ ಒಬ್ಬ ನಿಂತು ಒಬ್ಬ ಹೋರಾಟಗಾರ ಬಂದ್ರೆ ಪಬ್ಲಿಕ್ ರೋಡಲ್ಲಿ ಕುತ್ಕೊಂಡು ಹೋರಾಟ ಮಾಡ್ತೀನಿ. ಅದೇ ನನ್ನ ಕನ್ನಡದ ಗತ್ತು, ಅದೇ ನನ್ನ ಕನ್ನಡದ ಜೀವ. ಹೊಡಿಲಿರಿ, ನನ್ನ ಪ್ರಾಣ ಕೊಡ್ತೀನಿ ನೋಡೋಣ. ಅವಾಗ ನನ್ನ ರಾಜ್ಯ ಬಿಟ್ಬಿಡ್ತದ, ನನ್ನ ಕನ್ನಡ ಸಂಘಟನೆಗಳು ನನ್ನ ಮುಟ್ಟಕ್ಕೆ ಬಿಟ್ಬಿಡ್ತದ ಅಂತ. ಕನ್ನಡದವ್ರು ಯಾವನು ಹೇಳಿ ಅಲ್ಲ.
ಕನ್ನಡದವನಿಗೆ ಇರೋ ತಾಕತ್ತು ಅದು ನಿಮ್ಮ ಮನಸ್ಸುಗಳಲ್ಲಿ ಮಲಗಿರೋವಾಗೂ ತಿಳ್ಕೊಬೇಕು. ಕನ್ನಡ ಅಂದರೆ ಭಯ ಪಡಬೇಕು. ಅದೇ ಕನ್ನಡಿಗ. ಅದನ್ನು ಫಸ್ಟ್ ಅರ್ಥ ಮಾಡ್ಕೊಂಬಿಡಿ. ಗೊತ್ತಾಯ್ತಾ? ನಾವು ರೋಲ್ ಕಾಲ್ ಪಾರ್ಟಿಗಳಲ್ಲ ಸ್ವಾಮಿ. ಹೆಸರು ಹೇಳ್ಬಿಟ್ಟು ಸಂಘಟನೆಗಳು ಹೆಸರು ಹೇಳ್ಬಿಟ್ಟು ರೋಲ್ ಕಾಲ್ ಪಾರ್ಟಿಗಳು ನಾವಲ್ಲ. ನಾವೆಲ್ಲೂ ಹೋಗಿಲ್ಲ ಇವತ್ತವರೆಗೂ. ನಾವು ಸಂಘಟನೆಗಳಲ್ಲಿ ಇವತ್ತು ಓಪನ್ ಸ್ಟೇಟ್ಮೆಂಟ್ ಕೊಡ್ತೀನಿ. ನಿಮ್ಮ ಕೈಯಲ್ಲಿ ತಾಕತ್ತಿದ್ರೆ ಕೊಡ್ರಿ ನೋಡೋಣ. ನಾನು ಹೇಳ್ತೀನಿ, ಒಬ್ಬೊಬ್ಬರ ಹತ್ರ ಹೋಗಿ, ಒಬ್ಬ ಬಡವ ಹತ್ರ ಒಂದು ಅಂಗಡಿ ಹತ್ರ ಹೋಗಿ ಕೇಳೋದು ಕೂಡ ಕನ್ನಡದ ಅಭಿಮಾನ ನಿನಗಿದ್ರೆ, ಕನ್ನಡಕ್ಕಾಗಿ ನೀನು ಮಾಡ್ತೀನಿ ಅಂದರೆ ನಿನ್ನ ಪ್ರೀತಿ ಇದ್ರೆ ಕೊಡು, ಇಲ್ಲಾಂದರೆ ಬೇಡ ಅಂತ ಬಂದು ಕನ್ನಡ ರಾಜ್ಯೋತ್ಸವ ಮಾಡೋರಿ. ನಾವು ದೌರ್ಜನ್ಯ ಮಾಡಿ ಹೋಗಿ ತೊಗೊಂಬಂದು ಮಾಡೋರಲ್ಲ ನಾವು. ಅದಕ್ಕೆ ಇವತ್ತು ಎಲ್ಲ ಕಡೆ ಹೋದ್ರೆ ನಮ್ಮ ಮಕ ನೋಡಿದ್ರೆ ನವೀನಣ್ಣ ಚೆನ್ನಾಗಿದ್ದೀರಾ ಅಂತ ಮಾತಾಡಿಸ್ತಾರೆ. ಆ ಯೋಗ್ಯತೆ ಬಗ್ಗೆ ನಿಮ್ಗೇನ್ರಿ ಗೊತ್ತು? ಏನ್ರಿ ಐತೆ ನನ್ನ ಬಗ್ಗೆ ಮಾತಾಡೋಕ್ಕೆ ನಿಮ್ಗೆ ಯೋಗ್ಯತೆ? ನಿಮ್ಮ ಸಂಘಟನೆಗಳಲ್ಲಿ ಇದ್ಬಿಟ್ಟು ಕಾಲಕ್ಕೂ ನಿಮ್ಮ ಚಪ್ಪಲಿ ಕಾಲುಗಳಾಗಿರೋಕ್ಕಾಗುತ್ತಾ? ನನಗೂ ತಾಕತ್ತೈತ್ರಿ. ಹೃದಯ ಭಾಗ ಅಂತ ಇವತ್ತು ನನ್ನ ಊರಲ್ಲಿ, ನಾನು ಹುಟ್ಟಿದ ಊರಲ್ಲಿ, ನಾನು ಬೆಳೆದಿದ್ದ ಊರು, ನನ್ನ ವಂಶ ಊರಲ್ಲಿ ಇದ್ಕೊಂಡು ಇವತ್ತು ನೀವು ಹೇಳ್ತಿರಲ್ಲ ಹೃದಯ ಭಾಗದಲ್ಲಿ ಹುಟ್ಟಿ ಬೆಳೆದಿರೋ ನವೀನ, ಆ ಹೃದಯ ಭಾಗಕ್ಕೆ ಹೃದಯ ಆಗಿರೋ ನವೀನ. ಗೊತ್ತಾಯ್ತಾ? ಅರ್ಥ ಮಾಡ್ಕೊಂಡ್ಬಿಡ್ಬೇಕು. ದಯವಿಟ್ಟು ಇನ್ನೂ ಬಾಯಿ ಬಿಡಿಸ್ಬಿಡ್ಬೇಡಿ. ಇವತ್ತವರೆಗೂ ಯಾವುದು ಬೇಡ. ನಿಮ್ಮ ಸಂಘಟನೆ, ನಿಮ್ಮ ಶಕ್ತಿ, ನಿಮ್ಮ ತಾಕತ್ತು ಮಾಡಿ. ಇಷ್ಟ ಆದರೆ ನಿಮ್ಮ ಜೊತೆ ಇರ್ತೀವಿ, ಇಷ್ಟೆಲ್ಲ ನಿನ್ನೊಂದಿಗೆ ಹೋಗ್ತೀವಿ. ಎಲ್ಲೇ ಹೋದ್ರೂ ನಾವು ಕನ್ನಡಕ್ಕೆ ಹೋಗೋದು. ಇಲ್ಲಿಂದ ಬಿಟ್ಬಿಟ್ಟು ನಾವು ಬೇರೆ ಭಾಷೆಗೋ ಬೇರೆ ಇದಕ್ಕೋ ಹೋಗಿಲ್ಲ ರೀ. ನಾವು ಕನ್ನಡ ಇವತ್ತು ನಾನೆಲ್ಲ ಬೇಡ, ಯಾವುದು ಬೇಡ, ನನ್ನ ಸಂಘಟನೆ ಇರಬೇಕು. ನಾವು ಹೋರಾಡಬೇಕು ಕನ್ನಡಕ್ಕಾಗಿ. ನಾವು ಒಳ್ಳೆ ಕೆಲಸ ಮಾಡಬೇಕು. ಎಲ್ಲಿ ಅನ್ಯಾಯ ನಡೀತದೋ ಎದ್ದು ನಿಂತು ಕೇಳಬೇಕು. ಎಲ್ಲಿ ತಪ್ಪು ನಡೀತದೋ ಅದಕ್ಕೆ ನಾವು ಮಾತಾಡಬೇಕು ಅನ್ನೋದಕ್ಕಾಗಿಯೇ ಬಂದು ನಿಂತಿರೋದು. ದೇವ್ರ ಶಕ್ತಿ ಇದೆ. ನನ್ನ ಕನ್ನಡ ತಾಯಿ ಆಶೀರ್ವಾದ ನನಗೈತೆ. ಕನ್ನಡದ ನನ್ನ ಜನಗಳ ಆಶೀರ್ವಾದ ಇದೆ. ಇನ್ನು ನನ್ನ ಒಕ್ಕೂಟದ ಆಶೀರ್ವಾದ ಇದೆ. ನಮ್ಮ ಅಣ್ಣನ ಆಶೀರ್ವಾದ ಐತ್ರಿ. ಇವಾಗ ಹೇಳ್ತೀನಿ, ನಮ್ಮ ಪ್ರವೀಣನ ಆಶೀರ್ವಾದ ಐತೆ. ಬೆಳೆದು ತೋರಿಸ್ತೀನಿ. ಇನ್ನು ಮುಂದಕ್ಕೆ ನನ್ನ ಕರ್ನಾಟಕ ಹೊಯ್ಸಳ ವೇದಿಕೆ ಏನು ಅನ್ನೋದನ್ನ ಹೇಳಿದ್ರಲ್ಲ ಪೇಪರ್ ಆಯೋರ ನಾವು. ನೀವು ಕನ್ನಡಿಗನ, ನೀನು ಒಂದು ಮಾತು ಹೇಳ್ತೀರಾ? ಈ ಮಾತು ಹೇಳ್ಬೋದ? ಒಂದು ಕನ್ನಡದವನು ಹೇಳೋ ಮಾತಾ ಇದು? ಬೇಡ. ಇದೆಲ್ಲ ತುಂಬ ದೊಡ್ಡದಾಗುತ್ತೆ. ಇದನ್ನು ನಾನು ಎಲ್ಲೋ ತೊಗೊಂಡೋಗ್ಬೇಕು. ನಾನು ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ. ಇವತ್ತು ಒಬ್ಬ ಕನ್ನಡಿಗನಿಗೆ ಒಂದು ಚೂರು ತೊಂದರೆ ಆದರೆ ಇಡೀ ಕರ್ನಾಟಕ ಎದ್ದು ನಿಲ್ತದೆ. ಅದು ನಿಮಗೂ ಗೊತ್ತಿರೋವಂಥದ್ದು. ನೀವೆಲ್ಲ ಯಾವ್ಯಾವ ಪರಿಸ್ಥಿತಿಗಳಿಂದ, ಯಾವ್ಯಾವ ಸ್ಟೇಜಿಂದ ಮೇಲಕ್ಕೆ ಬಂದಿದ್ದೀರಾ ಅಂತ ಫಸ್ಟ್ ಒಂದು ಚೂರು ಅರ್ಥ ಮಾಡ್ಕೊಂಬಿಡಿಯಾ. ನಾನು ಎಲ್ಲೆಲ್ಲೋ ಓದ್ತಾ ಇದ್ದೀನಿ, ಅದು ಬೇಕಾಗಿಲ್ಲ. ಅವ್ರವ್ರ ಜೀವನದಲ್ಲಿ ಎಲ್ಲಿಂದ ಬಂದಿದ್ದೀನಿ, ಎಲ್ಲರೂ ಹೆಂಗಿದ್ರು, ನಮ್ಮ ಜೊತೆಗೆ ಹೆಂಗೆ ಬೆಳೆದ್ರು, ಯಾರಿಂದ ನಾವು ಹಿಂಗೆ ಬೆಳೆದಿದ್ದೀವಿ, ಯಾರಿಂದ ನಾವು ಈ ಸ್ಥಾನಮಾನದಲ್ಲಿ ಇದ್ದೀವಿ. ಇವತ್ತು ನಾವು ನವೀನ ಬೇಕಾಗಿತ್ತು ಬೆಂಗಳೂರಿನಲ್ಲಿ. ನವೀನ ಗೌರವ ಕೊಟ್ಟಿದ್ದೀರಾ ನೀವು? ಕೇಳಿದ್ರೆ ಕರ್ಕೊಂಬಂದು ಸೇರಿಸಿದಂಥವ್ರ ಮುಂದೆ ಒಬ್ಬ ಲೀಡ್ರಾಗಿ ಒಬ್ಬನ ಕರ್ಕೊಂಬಂದು ಸೇರಿಸಿದ್ರೆ ಅವ್ರನ್ನ ತಗೊಂಡು ನಮ್ಮನ್ನ ಕೀಳು ಮಾಡೋದು. ದುಡ್ಡಲ್ಲ ಸ್ವಾಮಿ ಮುಖ್ಯ. ದುಡ್ಡು ಬಂದು ಹೋರಾಟ ಮಾಡಲ್ಲ. ದುಡ್ಡು ಬಂದು ನಿನ್ನ ಜೊತೆಗೆ ನಿಲ್ಲಲ್ಲ. ಇದುವರೆಗೂ ದುಡ್ಡಿಗಾಗಿ ನಾನು ಬಂದಿಲ್ಲ. ಇದುವರೆಗೂ ಯಾವ ದುಡ್ಡು ನಿನ್ನ ಹತ್ರ ಕೈ ನೀಟಿ ತಗೊಂಡಿಲ್ಲ. ಮರ್ಯಾದೆಯಾಗಿದ್ರೆ ಮರ್ಯಾದೆ ಮಾತು ಮರ್ಯಾದೆ ಇರುತ್ತೆ. ನಾವು ಬೇಡ. ಎಲ್ಲರೂ ನಮ್ಮ ಅಣ್ಣಂದಿರು, ನಮ್ಮ ಕನ್ನಡಿಗರು, ನಮ್ಮ ಸಂಘಟನೆ ನಮ್ಮದು. ಎಲ್ಲೇ ಇರಲಿ, ದೇವರು ಒಳ್ಳೇದು ಮಾಡಲಿ, ಚೆನ್ನಾಗಿರಲಿ. ನಾವು ಅವ್ರ ಜೊತೆಗಿರಬೇಕು. ಹೋರಾಟ ಅಂತ ಬಂದಾಗ ಎಲ್ಲರೂ ಸೇರಿ ಮಾಡಬೇಕು ಅನ್ನೋ ಹೃದಯ ನಮ್ದೈತೆ. ಫಸ್ಟ್ ಅದನ್ನು ಕಲೀರಿ. ಕನ್ನಡ ಅಂದರೆ ಏನು ಅಂತ ತಿಳಿದುಬಿಟ್ಟು ಫಸ್ಟ್ ಕನ್ನಡನ ಪ್ರೀತಿ ಮಾಡೋದು ಕಲೀರಿ. ಕನ್ನಡಕ್ಕೆ ಗೌರವನ ಕೊಡೋದು ಕಲೀರಿ. ಕನ್ನಡ ಅಂದರೆ ಏನಂತ ತಿಳ್ಕೊಂಡು ಮಾತಾಡೋದು ಕಲೀರಿ. ಸ್ವಾಮಿ ದೇವರು ಒಂದು ಚಿಕ್ಕ ಹುಡುಗ ಮಾಡಿದ್ರು ಕೂಡ ನಾನು ಇವತ್ತು ಅವನು ಹೇಳ್ತೀನಿ ರೀ. ಅವನು ನನ್ನ ಕರೆದ್ರೆ ನಾನು ಹೋಗ್ತೀನಿ. ಅಣ್ಣ ನೀನು ನನಗೆ ಸಹಾಯ ಮಾಡ್ಬೇಕಂದ್ರೆ ನಾನು ಪ್ರಾಣ ಕೊಡ್ತೀನಿ, ನಾನು ನಿಂತ್ಕೊತೀನಿ ರೀ. ಕನ್ನಡಕ್ಕಾಗಿ ನಾನು ಜೀವ ಕೊಡೋಕೆ ರೆಡಿ ಇದ್ದೀನಿ. ಅದು ನಿಂತಾರಲ್ಲ, ನಮಗೆ ಮಾತುಗಳು ಬರಲ್ಲ. ನಿಮಗೆ ದುಡ್ಡಿರ್ಬೋದು, ನಮಗೆ ದುಡ್ಡು ಇಲ್ಲ ಅಂದರೂ ಪರವಾಗಿಲ್ಲ. ನನ್ನ ಕನ್ನಡದ ಜನ ನನ್ನ ಜೊತೆ ಇದ್ದಾರೆ. ನನ್ನ ಕನ್ನಡದ ಆಶೀರ್ವಾದ ನನಗಿದೆ. ನಮ್ಮೆಲ್ಲ ಅಧ್ಯಕ್ಷರುಗಳ ಆಶೀರ್ವಾದ ನನಗಿದೆ. ಇವತ್ತು ನನ್ನ ಕರ್ನಾಟಕ ಹೊಯ್ಸಳ ವೇದಿಕೆಯಲ್ಲಿ ಇವತ್ತು ನನ್ನ ಜೊತೆಯಲ್ಲಿರುವಂಥ ನನ್ನ ಆತ್ಮಿಕ, ನನ್ನ ರಾಜ್ಯ ಅಧ್ಯಕ್ಷರುಗಳಾಗಲಿ, ನನ್ನ ರಾಜ್ಯ ಸಂಘಟನೆಗಳ ಅಧ್ಯಕ್ಷರಾಗಲಿ, ರಾಜ್ಯ ಉಪಾಧ್ಯಕ್ಷರಾಗಲಿ, ಎಲ್ಲ ನನ್ನ ಪದಾಧಿಕಾರಿಗಳ ಅಧ್ಯಕ್ಷರುಗಳ ಆಶೀರ್ವಾದ ನನಗಿದೆ. ಅದು ಸಾಕು. ನಾನು ಗೆದ್ದು ತೋರಿಸ್ತೀನಿ. ನಾಚಿಕೆ ಆಗಬೇಕು ನಿಮಗೆ ಇದೆಲ್ಲ ಮಾತಾಡೋದಕ್ಕೆ. ಅದನ್ನು ಮಾತ್ರ ಹೇಳ್ತೀನಿ, ಲಾಸ್ಟಾಗಿ ಹೇಳ್ತೀನಿ. ನಾಚಿಕೆ ಆಗಬೇಕು. ಒಬ್ಬ ಕನ್ನಡಿಗ ತಪ್ಪಾಗಿ ಮಾತಾಡಿದ್ರೆ ಅದು ಮೊದಲು ಯಾರು ಗೊತ್ತ ಅವಮಾನ? ಅದು ನಿಮಗೆ ಅವಮಾನ. ನಿಮಗಿನ್ನ ಮುಂಚೆ ಕನ್ನಡಕ್ಕೆ ಅವಮಾನ. ನೀವು ದಯವಿಟ್ಟು ಅವಮಾನ ಮಾಡಬೇಡಿ. ಹಂಗಿಲ್ಲ ಅಂದರೆ ದುಡ್ಡು ದುಡಿಬೇಕಾದ್ರೆ ಬೇರೆ ಕೆಲಸಗಳು ಮಾಡ್ಕೊಂಡು ದುಡ್ಕೊಳ್ಳಿ. ಒಬ್ಬ ಬಡವನ್ನ ನೋಡಿ ಅವನಿಗೆ ಶಕ್ತಿ ಇಲ್ಲ, ಅವ್ನು ಪೇಪರ್ ಆಯ್ತಾನೆ ಅಂತ ಹೇಳ್ಬೇಡ್ರಿ. ಪೇಪರ್ ಆಯ ನನ್ನ ಮಗ ನಾವಲ್ಲ.
ಗೊತ್ತಾಯ್ತರ? ಇವತ್ತು ಪೇಪರ್ ಆಯೋರು ಕೋಟ್ಯಾಧೀಶರಾಗವ್ರೆ, ಭಿಕ್ಷೆ ಬೇಡೋರು ಕೋಟ್ಯಾಧೀಶರಾಗವ್ರೆ. ಇವತ್ತು ಏನು ಇಲ್ದಿರೋರು ಇವತ್ತು MLA ಮಿನಿಸ್ಟ್ರಿಗಳಾಗಿದ್ದಾರೆ, ಏನು ಇಲ್ದಿರೋರು ಇವತ್ತು ನಮ್ಮ ರಾಷ್ಟ್ರಪತಿಗಳಾಗಿದ್ದಾರೆ, ಇವತ್ತು PM ಆಗಿದ್ದಾರೆ. ಎಲ್ಲ ಕಷ್ಟದಲ್ಲಿರೋರೇ ರೀ. ಇವತ್ತು ಅವ್ರವ್ರ ಹೃದಯದಲ್ಲಿ ಇರ್ತದೆ. ಅದನ್ನು ಫಸ್ಟ್ ನೀವು ಮರಿಬೇಡಿ. ಗೊತ್ತಾಯ್ತಾ? ಕನ್ನಡಿಗರ ಬಗ್ಗೆ, ಒಂದು ಕನ್ನಡ ಹೋರಾಟಗಾರ ಬಗ್ಗೆ, ಒಂದು ಕನ್ನಡ ರಾಜ್ಯಾಧ್ಯಕ್ಷರು ಗೌರವ ಸ್ಥಾನದಲ್ಲಿದ್ದು ಮಾತಾಡೋದು ತಪ್ಪು. ಯಾರು ಮಾತಾಡಿದ್ರೆ ತಾಕತ್ತಿದ್ರೆ ಮುಂದೆ ಬಂದು ಮಾತಾಡಿ. ನೀವೆಲ್ಲ ಕರೆದು 100 ಜನ ಸಮೇತ ಬರಲ್ಲ, ಒಬ್ಬನೇ ಬರ್ತೀನಿ. ನಿಮ್ಮ ಕಣ್ಣು ಒಳಗಡೆ ನಿಂತ್ಕೊತೀನಿ ಅಂತೀನಲ್ಲ, ನಿಮ್ಮ ಕಣ್ಣು ಮುಂದೆ ಬಂದು ನಿಂತ್ಕೊತೀನಿ. ಇದೇ ನವೀನನ ತಾಕತ್ತು. ಏನು ಮಾಡಿಬಿಡ್ತೀರಾ? ಮಾಡಿದ್ರೆ ಮುಟ್ಟಕ್ಕೆ ಶಕ್ತಿ ಐತೆ, ಹೋದ್ರೆ ಹೋಗ್ಲಿ. ನನ್ನ ತಾಕತ್ತೈತಾ? ಬನ್ರಿ, ನನ್ನ ಮುಟ್ಟು ನೋಡ್ರಿ. ಆಮೇಲೆ ನಮ್ಮ ಕನ್ನಡದ ಪವರ್ ನಾನು ತೋರಿಸ್ತೀನಿ, ನವೀನ್ ಯಾರಂತ ತೋರಿಸ್ತೀನಿ. ಅದನ್ನು ಬಿಟ್ಬಿಟ್ಟು ಬೇರೆ ಹಿಂದೆ ಮಾತಾಡೋದು ಛೀ, ಅಸಹ್ಯ. ನಿಜವಲ್ಲೂ ಅದು ಒಂದು ಮೀಸೆ ಇಟ್ಕೊಂಡಿರೋ ಇದಕ್ಕೆ ಇದೇ ಇಲ್ಲ, ಅದು ಯೋಗ್ಯತೆಯೇ ಇಲ್ಲ. ಮಾತಾಡಬಾರ್ದು. ಇನ್ನೊಬ್ಬರ ಬಗ್ಗೆ ನಾವು ಮಾತಾಡೋಕ್ಕೆ ದೇವರು ನಮ್ಗೆ ಅಧಿಕಾರ ಕೊಟ್ಟಿಲ್ಲ. ಇನ್ನೊಬ್ಬ ಮಾಡ್ತಾ ಇದ್ದಾನೆ ಅಂದರೆ ಅವನ್ನ ಗೌರವಿಸ್ಬೇಕು, ಅವನ ಆಶೀರ್ವಾದಿಸ್ಬೇಕು, ಅವನ ಪ್ರೀತಿಸ್ಬೇಕು. ಕೈ ಕೊಟ್ಟು ನಿನ್ನ ಕೈನಲ್ಲಿ ಆಗಿಲ್ಲ, ನೀನು ಮುಚ್ಕೊಂಡು ಹೋಗ್ತಾ ಇರೋ ಇನ್ನೊಬ್ಬನು ಇದ್ದಾನೆ, ನಿನ್ನಿಲ್ಲ ಅಂದರೆ 10 ಜನ ಇದ್ದಾರೆ ಅವನ್ನ ಬೆಂಬಲಿಸೋಕ್ಕೆ. ಕನ್ನಡಿಗರಂತ ಇದ್ದಾರಲ್ಲ, ನಾವು ಬೆಂಬಲಿಸ್ತೀವಿ. ಪೇಪರ್ ಆಯೋರನ್ನು ಬೆಂಬಲಿಸ್ತೀವಿ, ಭಿಕ್ಷುಕರನ್ನು ಬೆಂಬಲಿಸ್ತೀವಿ. ನಮ್ಗೆ ಎಲ್ಲರೂ ಬೇಕು. ಅವರೆಲ್ಲ ನನ್ನ ಅಣ್ಣ ತಮ್ಮದಿರೇ, ನನ್ನ ತಾಯಿ ತಂದೆಗಳು. ಅವರ ಪರಿಸ್ಥಿತಿಗೆ ಹೋಗ್ಬೇಕಾದ್ರೆ ನಿಮ್ಮಂಥವರೇ ಕಾರಣ. ಕೈ ಹಿಡಿದಿರಾ, ಜೊತೆಗೆ ಇಟ್ಕೊಂಡ್ಬಿಟ್ಟು ಬೇಕಾದಂಗೆಲ್ಲ ಮಾಡ್ಕೊಂಡು ಅವ್ರನ್ನ ಕೈ ಬಿಡ್ತೀರಲ್ಲ, ಅವನೇ ಅವಾಗೆ ಪೇಪರ್ ಆಯ್ಕೋಬೇಕು. ಪೇಪರ್ ಆಯಿಸೋದು ನೀವು, ನಾವಲ್ಲ. ಪೇಪರ್ ಆಯೋನ ಆಯ್ಬೇಡ ಅಂತೇಳಿ ಅವ್ರನ್ನ ಸ್ಟ್ಯಾಂಡರ್ಡ್ ಆಗಿ ತೊಗೊಂಬರೋದೆ ನನ್ನ ಕನ್ನಡದ ಸಂಘಟನೆ, ನನ್ನ ಕನ್ನಡದ ಒಕ್ಕೂಟ, ನನ್ನ ಕನ್ನಡ ಭಾಷೆ. ಎಲ್ಲರೂ ಬೇಕ್ರಿ. ಬಡವ, ಭಿಕ್ಷುಕ, ದಲಿತ ಎಲ್ಲರೂ ಬೇಕು. ನನ್ನ ಕನ್ನಡಕ್ಕೆ ಪ್ರೀತಿ ಮಾಡೋ ತಾಯಿ, ನನ್ನ ಭಾರತ ಕನ್ನಡದ ತಾಯಿ. ಗೊತ್ತಾಯ್ತರ? ಅದನ್ನು ಮಾತ್ರ ಮನಸ್ಸಲ್ಲಿ ಇಟ್ಕೊಂಡ್ಬಿಡ್ರಿ. ಇದು ಲಾಸ್ಟ್ ಆಗಿರಲಿ. ಇದು ನನ್ನ ಕಿವಿ ಮಾತು ಕೇಳಿದ್ದಕ್ಕೆ ಈ ಮಾತು ಮಾತಾಡ್ತಾ ಇದ್ದೀನಿ. ಬನ್ನಿರಿ, ನಿಮಗೆ ಶಕ್ತಿ ಇದೆಯಾ? ಬನ್ನಿರಿ, ಕುತ್ಕೊಳ್ಳೋಣ. ಪೇಪರ್ ಮುಂದೆ ಕುತ್ಕೊಳ್ಳೋಣ, TV ಮುಂದೆ ಕುತ್ಕೊಳ್ಳೋಣ. ನ್ಯೂಸ್ ಇದೆ, ನಿಮ್ಮದು ನೀವು ಹೇಳಿ, ನಂದು ನಾನು ಹೇಳ್ತೀನಿ. ಓಕೆನಾ? ಇವತ್ತವರೆಗೂ ನಿಮ್ಮ ಹೆಸರುಗಳು ಹೇಳಿ ಎಲ್ಲರಿಗೂ ಕೈ ನೀಟಿಲ್ಲ ಸ್ವಾಮಿ. ಇವತ್ತು ಯಾರ ಹೆಸರುಗಳು ಹೇಳಿ ಕೈ ನೀಟಿಲ್ಲ, ಅದು ಎಲ್ಲರಿಗೂ ಗೊತ್ತು. ನಾನು ಕೈ ನೀಟಿದ್ದಿದ್ರೆ ನಾನು ಕಷ್ಟ ಬಿದ್ದು ದುಡ್ದು ಎತ್ಕೊಂಡಿರೋ ಕಾರಲ್ಲಿ ಓಡಾಡ್ತಾ ಇದ್ದೀನಿ, ಚಿಕ್ಕ ಕಾರಲ್ಲಿ. ಹಂಗೆ ನಾನು ತೊಗೊಂಡಿದ್ದಿದ್ರೆ ಫುಲ್ಲು ಗೋಲ್ಡ್ ಹಾಕ್ಕೊಂಡು ಫಾರ್ಚುನರ್ ಕಾರ್ ಇಟ್ಕೊಂಡು ಆ ಥರ ಓಡಾಡಿ ತೋರಿಸ್ಬಿಡ್ತಾ ಇದ್ದೆ. ಮುಂದೆ ಕೊಟ್ಬಿಟ್ಟು ಹಿಂದೆ ಬೈಸ್ಕೊಳ್ಬಾರ್ದು ರೀ. ಕನ್ನಡಕ್ಕೆ ಅವಮಾನ. ಮುಂದೆ ಕೊಡ್ತಾರೆ, ಅಯ್ಯೋ ಭಯ ಬಿದ್ದು ಅನ್ನೋದಕ್ಕೆ ಹೋಗ್ಬಿಟ್ಟು ಮಾಡಬಾರ್ದು. ಅವ್ರ ಪ್ರೀತಿ, ಅವ್ರಿಷ್ಟ, ಕನ್ನಡದ ಅಭಿಮಾನ ಇದ್ರೆ ಕೊಡ್ತಾರೆ, ಇಲ್ಲಾಂದ್ರೆ ಇಲ್ಲ. ಬಿಡ್ರಿ. 10 ಜನ ಸೇರಿ ಫ್ಲಾಗ್ ಹಾಸ್ಟಿಂಗ್ ಮಾಡಿ 10 ಜನಕ್ಕೆ ನನ್ನ ಕೈನಲ್ಲಿ ಆದಷ್ಟು ದಾನ ಧರ್ಮ ಮಾಡಿ ಊಟ ಹಾಕಿ ನನ್ನ ಕನ್ನಡದ ರಾಜ್ಯೋತ್ಸವ ಮಾಡೋಕ್ಕೆ ತಾಕತ್ತೈತೆ ನನಗೆ. ಯಾರ ಬಗ್ಗೆನೂ ನಾನು ಮಾತಾಡೋದಿಲ್ಲ, ಮಾತಾಡೋಕ್ಕೆ ಹೋಗಲ್ಲ. ನನ್ನ ಬಗ್ಗೆನೂ ಮಾತಾಡೋದು. ಇದು ವಾರ್ನಿಂಗ್ ಅಂತಲೂ ತಿಳ್ಕೊಬೋದು. ಇದು ವಾರ್ನಿಂಗೇ. ಫೈನಲ್ ಟು ಫೈನಲ್ ಮತ್ತೊಂದು ಸಾರಿ ನಮ್ಮ ಕರ್ನಾಟಕ ಹೊಯ್ಸಳ ವೇದಿಕೆಯ ರಾಜ್ಯ ಸಂಸ್ಥಾಪಕರಾದಂಥ ಮೋಹನ್ ಗೌಡರು ಹಾಗೂ ರಾಜ್ಯ ಅಧ್ಯಕ್ಷರಾದಂಥ ನವೀನಾದ ನಾನು ನಿಮಗೆ ಮತ್ತೊಂದು ಸಾರಿ ನಾನು ಈ ಸಂಜೆಗೆ ನಿಮ್ಮೆಲ್ಲರಿಗೆ ನಮಸ್ಕಾರ ಮಾಡ್ತಾ, ನಾನೆಲ್ಲ ನನ್ನ ಕರ್ನಾಟಕದ ಕಣ್ಮಣಿಗಳಿಗೂ, ನನ್ನ ಕರ್ನಾಟಕದ ಆತ್ಮೀಯ ಎಲ್ಲ ನನ್ನ ಅಧ್ಯಕ್ಷರುಗಳಿಗೂ, ನನ್ನ ಎಲ್ಲ ಸಂಘಟನೆಗಳಿಗೂ, ನನ್ನ ಪ್ರೀತಿಯ ಅಣ್ಣ ತಮ್ಮಂದಿರಿಗೆ ಮತ್ತೊಂದು ಸಾರಿ ನಾನು ವಂದನೆಗಳು ಹೇಳ್ತಾ, ನನ್ನ ಮನಸ್ಸು ವೇದನೆ ಆಯಿತು, ಅದಕ್ಕಾಗಿ ನಾನು ಬಂದಿದ್ದೀನಿ. ನಾವು ಯಾರ ಬಗ್ಗೆನೂ ಮಾತಾಡಲ್ಲ, ಮಾತಾಡೋಕ್ಕೂ ಹೋಗೋದಿಲ್ಲ. ಮಾತಾಡೋರು ಇನ್ನಾದರೂ ಎಚ್ಚೆತ್ಕೊಂಡು ಒಬ್ಬ ಕನ್ನಡಿಗನ ಬಗ್ಗೆ ಮಾತಾಡಿದಿರ, ಕನ್ನಡದ ಒಂದು ಅವ್ರಿಗೆ ಒಂದು ಬಲವಾಗಿ ನಿಂತು ಸಪೋರ್ಟ್ ಮಾಡಿ ಬೆಳೆಸ್ಬೇಕಂತ ಹೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ ಅಂತ ಹೇಳಿ ಈ ನನ್ನ 2 ಮಾತುಗಳು ಮುಗಿಸ್ತೇನೆ. ಜೈ ಕರ್ನಾಟಕ. ನಮಸ್ಕಾರ.